ಇವತ್ತು ಪ್ರಯಾಗ್ರಾಜ್ನಲ್ಲಿ ನಾವು ಸ್ನಾನ ಮಾಡಿಕೊಂಡು ಎಲ್ಲ ಬರ್ತಿದ್ರೆ ಸಿಕ್ಕಿದ್ದು ಯಾರು ಅಂತ ನೋಡಿ, ಜನಾರ್ದನ್ ರೆಡ್ಡಿ ಅವರು. ನಾನು ಅವರ ಆರಂಭದಲ್ಲಿ ಅವರು ಎಮ್ ಎಲ್ ಎ ಅವ್ರ ರಾಜಕಾರಣದ ಇಂಟ್ರೆಸ್ಟ್ ಇರಲಿಲ್ಲ ಅವರಿಗೆ. ಅವರ ಆಟಲು ಹೇಳ್ತಾರೆ ಹಂಗೋರು ಶ್ರೀರಾಮುಲುವರನ್ನ ಮತ್ತು ಸೋಮಶೇಖರ್ ಅವ್ರನ್ನ, ಕರುಣಾಕರ್ ರೆಡ್ಡಿ ಅವ್ರನ್ನ, ಅವರುಗಳನ್ನ ರಾಜಕಾರಣಿಗಳನ್ನಾಗಿ ನೋಡಬೇಕು, ಅಧಿಕಾರಿಗಳನ್ನಾಗಿ ನೋಡಬೇಕು ಅನ್ನೋ ಮನಸ್ಥಿತಿಯಿಂದ ರಾಜಕಾರಣದಿಂದ ದೂರನೇ ಉಳಿದಿದ್ರು. ಅಂದರೆ ಅವರು ಜನಮನ್ನಣೆಗೆ ಅಥವಾ ಇತ್ಯಾದಿ ಎಲ್ಲ ಏರ್ಪಾಡುಗಳ ಜೊತೆ ಮಾತ್ರ ಉಳಿದಿದ್ರು, ನೇರ ರಾಜಕೀಯಕ್ಕೆ ಇರಲಿಲ್ಲ. ಆ ದಿನಗಳಿಂದ ಗೊತ್ತು ನನಗೆ. ಅದಾದಮೇಲೆ ಭಾಳಷ್ಟು ಇನ್ಸಿಡೆಂಟ್ಸ್ ಇದೆ. ಇವತ್ತು ಅಚಾನಕ್ಕಾಗಿ ಸಿಕ್ಕಾಗ ಭಾಳ ಸಂತೋಷ ಆಯಿತು. ಅವರ ಶ್ರೀಮತಿಯವರು ಮತ್ತು ಅಳಿಯ ಎಲ್ಲರೂ ಇದ್ದಾರೆ. ಹೀಗೆ ಜನರ ಜೊತೆ ಹೋಗ್ತಾ ಇರೋದು ತುಂಬ ಖುಷಿ ಆಗ್ತಿದೆ ನೋಡಲಿಕ್ಕೆ. ಒಂಥರ ಬೇರೆ ಥರದ್ದೇ ಒಂದು ಫೀಲ್. ನಮ್ಮೂರಿನವರು ನಮ್ಮ ಈ ಬೇರೆ ನೆಲದಲ್ಲಿ ನಾವು ಸಿಕ್ಕಾಗ ಆಗುವಂಥ ಖುಷಿನೇ ಬೇರೆ. ಥ್ಯಾಂಕ್ ಯು ಸರ್. ನಾಗೇಂದ್ರ ಪ್ರಸಾದ್ ಅಂತಂದ್ರೆ ಒಳ್ಳೆ ಬರಹಗಾರರು, ಸರಸ್ವತಿ ಪುತ್ರ ಅಂತಲೇ ನಾನು ಭಾವಿಸುವಂಥದ್ದು. ಅಂಥದ್ದು ಸರಸ್ವತಿ ಪುತ್ರನ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮ ದಿವಸ ಮಹಾಕುಂಭಮೇಳದಲ್ಲಿ ಮತ್ತು ವಿಶೇಷವಾಗಿ ಒಂದು ಮಾಘ ಪೌರ್ಣಿಮೆ ದಿವಸ ಇಲ್ಲಿ ನಾನು ಮೀಟಾಗಿದ್ದು ಸಾರ್ವಜನಿಕರಲ್ಲಿ ಏನಂದರೆ ಲಕ್ಷಾಂತರ ಜನರ ಮಧ್ಯೆ ಇವತ್ತು ಜನರು ಯಾವ ರೀತಿಯ ಭಕ್ತಿ ಪರವಶದಲ್ಲಿ ಮುಳುಗಿದ್ದಾರೆ ಅಂತೇಳಿ ಕಣ್ತುಂಬ ನೋಡಲಿಕ್ಕೆ ಅಂತೇಳಿ ಕುಟುಂಬದ ಜೊತೆ ಸಾಮಾನ್ಯರಾಗಿ ನಾನು ಹೋಗ್ತಾ ಇದ್ದರೆ ಅದರಲ್ಲಿ ಇನ್ನೂ ಸಾಮಾನ್ಯರಾಗಿ ನಮ್ಮ ನಾಗೇಂದ್ರ ಪ್ರಸಾದಲ್ಲಿ ಕಂಡಿದ್ದು ನನಗೆ ನಿಜವಾಗ್ಲೂ ಕೂಡ ಬಹಳ ಖುಷಿಯಾಗಿರುವಂಥದ್ದು. ಆ ತಾಯಿ ಸರಸ್ವತಿ ಅವ್ರಿಗೆ ಆಶೀರ್ವಾದದಿಂದ ಲಕ್ಷ್ಮೀ ಪ್ರಸನ್ನ ಕೂಡ ಇನ್ನೂ ಆಗಿ ನಮ್ಮ ರಾಜ್ಯದಲ್ಲೇ ಶಾಶ್ವತವಾಗಿ ಲಕ್ಷ್ಮೀ ಮಾತು ಹೇಳ್ತಾ ಇರೋದು ಹೆಸರಾಂತ ಒಬ್ಬ ಕವಿಯಾಗಿ ಮತ್ತು ಕೂಡ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಶಾಶ್ವತವಾಗಿ ಆ ಹೆಸರು ನೆಲೆಗಟ್ಟೋ ರೀತಿಯಲ್ಲಿ ಅವ್ರು ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲೇ ಪರಿಶ್ರಮವನ್ನು ಪ್ರಾರ್ಥನೆ ಮಾಡ್ತಾರೆ.